ಇನ್ನು ಸೇತುವೆ ಮೇಲಿಂದ ಪತಿಯನ್ನ ತಳ್ಳಿದ್ದಂತ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನನ್ನನ್ನ ನದಿಗೆ ತಳ್ಳಿದ್ದಾರೆ ಬ್ರೋ ಅಂದಿದ್ದವನ ಅಪ್ರಾಪ್ತ ಬಾಲಕಿಯ ಮದುವೆಯ ಪುರಾಣ ಬಯಲಾಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪೋಕ್ಸೋ ಅಡಿ ಕೇಸ್ ದಾಖಲಾಗುವಂತ ಭೀತಿ ತಾತಪ್ಪನಿಗೆ ಎದುರಾಗಿದೆ. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಹಚ್ಚತ್ತೇನ್ರಿ, ಫೋಟೋ ತೆಗಿತೀನಿ ಅಂದ್ರೆ ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ನೋಡಿದ್ರಲ್ಲ, ಇದು ಇತ್ತೀಚೆಗೆ ಜುಲೈ 12ರಂದು ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಹೆಂಡತಿಯೇ ನನ್ನ ತಳ್ಳಿದ್ದಾಳೆ ಎಂದು ಗಂಡ ಆರೋಪಿಸಿದ್ದ. ಇದೇ ಪ್ರಕರಣ ಇದೀಗ ಮತ್ತೊಂದು ಮಜಲಿಗೆ ತಲುಪಿದೆ. ಫೋಟೋ ತೆಗೆಯೋದಾಗಿ ನನ್ನ ನಿಲ್ಲಿಸಿ ತಳ್ಳಿಬಿಟ್ಲು ಬ್ರೋ ಅಂತ ಆರೋಪಿಸಿದ್ದ ತಾತಪ್ಪನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯನ್ನ ತಾತಪ್ಪ ಮದುವೆಯಾಗಿರೋದು ಬಯಲಾಗಿದೆ. ಶಾಲಾ ದಾಖಲಾತಿಯ ಪ್ರಕಾರ ತಾತಪ್ಪನ ಪತ್ನಿ 15 ವರ್ಷ 8 ತಿಂಗಳ ವಯಸ್ಸಿನ ಅಪ್ರಾಪ್ತ ಬಾಲಕಿ ಅನ್ನೋದು ದೃಢಪಟ್ಟಿದೆ. ಯಾದಗಿರಿ ಜಿಲ್ಲಾ ಮಹಿಳಾ ರಕ್ಷಣಾಧಿಕಾರಿಗಳ ತಂಡದಿಂದ ಪತ್ತೆ ಹಚ್ಚಲಾಗಿದೆ. ಅದ್ಯಾವಾಗ ಅಪ್ರಾಪ್ತಿಯನ್ನ ತಾತಪ್ಪ ಮದುವೆಯಾಗಿರೋದು ತಿಳಿಯಿತೋ ಕ್ರಮ ಕೈಗೊಳ್ಳುವಂತೆ ರಾಯಚೂರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಯಾದಗಿರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಪತ್ರ ಬರೆದಿದ್ದಾರೆ. ಪತ್ರ ಬರ್ತಿದ್ದಂತೆ ಎಚ್ಚೆತ್ತ ರಾಯಚೂರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ, ಸಿಡಿಪಿಒ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ತಾತಪ್ಪನ ಮನೆಗೆ ತೆರಳಿದ್ರು. ಮದುವೆ ಕುರಿತು ತಾತಪ್ಪನ ಕುಟುಂಬದ ಪ್ರಮುಖರಿಂದ ಮಾಹಿತಿ ಸಂಗ್ರಹಿಸಿದ್ರು. ಪತ್ನಿಯ ವಯಸ್ಸಿನ ಕುರಿತು ದಾಖಲೆ ನೀಡುವಂತೆ ಡೆಡ್ಲೈನ್ ಕೊಟ್ರು. ಈ ವೇಳೆ ತಾತಪ್ಪ ಕುಟುಂಬ 2 ದಿನ ಕಾಲಾವಕಾಶ ಕೇಳಿದೆ. ಯಾಕೇನಾಯ್ತು? ಒಂದು ವೇಳೆ ನಾಳೆ ಪತ್ನಿ ವಯಸ್ಸಿನ ದಾಖಲಾತಿ ನೀಡದಿದ್ರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಪತಿ ತಾತಪ್ಪ ಹಾಗೂ ಮದುವೆಯಲ್ಲಿ ಭಾಗಿಯಾಗಿದ್ದ ಪ್ರಮುಖರ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಭೀಮೇಶ್ ಪೂಜಾರ್, TV9 ರಾಯಚೂರು.